ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. SSB ಸ್ಕಾಲರ್ಶಿಪ್ ಬಿಗ್ ಶಾಕ್ ಅಪ್ಡೇಟ್ ಏನು ತಿಳಿಸ್ಕೊಡ್ತೀವಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಆಗಿಲ್ಲ ಆಯ್ತಾ. ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದೇ ತಿಂಗಳು, ಇನ್ನು ಕೇವಲ 3 ಡೇಸ್ ಅಷ್ಟೇ ಟೈಮ್ ಇದೆ. ಆಲ್ರೆಡಿ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ಗಳಾಗಿರ್ಬೋದು, ಫೀಸ್ ರಿಇಂಬರ್ಸ್ಮೆಂಟ್ ಆಗಿರ್ಬೋದು, ಮತ್ತು ವಿದ್ಯಾಸಿರಿ ಆಗಿರ್ಬೋದು. ಅದಕ್ಕೆ OBC ವಿದ್ಯಾರ್ಥಿಗಳಿಗೆ ಈ ವರ್ಷ 31st ಮಾತ್ರ ಲಾಸ್ಟ್ ಡೇಟ್ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಇದೆ. ನೋಡಬಹುದು, ಗಮನಿಸಬಹುದು. ಯಾರು OBC ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕ ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಬೇರೆ ವಿದ್ಯಾರ್ಥಿಗಳಿಗೆ ಟೈಮ್ ಇದೆ, ಬಟ್ OBC ವಿದ್ಯಾರ್ಥಿಗಳಿಗೆ 31st ಲಾಸ್ಟ್ ಡೇಟ್ ಆಗಿದೆ. ಎಕ್ಸ್ಟೆನ್ಷನ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ. ಎಕ್ಸ್ಟೆನ್ಷನ್ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ. ಎಕ್ಸ್ಟೆನ್ಷನ್ ಕೂಡ ಮಾಡಿದ್ರೆ ನಾವು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀವಿ. ಬಟ್ ನೀವು ಅಪ್ಲಿಕೇಶನ್ ಹಾಕೋದು, ಅಪ್ಲಿಕೇಶನ್ ಹಾಕಿ. ಇಲ್ಲಿ ಮೇನ್ ಥಿಂಗ್, ಫ್ರೆಶ್ ವಿದ್ಯಾರ್ಥಿಗಳು ಯಾರು ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ, ಲೈಕ್ ಫಸ್ಟ್ ಡಿಗ್ರಿ, ಈಗ ಡಿಗ್ರಿ ಎಂಟ್ರಿ ಲೆವೆಲ್ ಅಲ್ಲಿ ಆಗ್ತಿದ್ದೀರಾ ಅಥವಾ PUC ಎಂಟ್ರಿ ಲೆವೆಲ್ ಆಗ್ತಿದ್ದೀರಾ ಅಂತ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ಕೊಡುವ ಸಾಧ್ಯತೆಗಳು ಕೂಡ ಇದಾವೆ. ಬಿಕಾಸ್ ಅವರಿಗೆ ಯೂನಿವರ್ಸಿಟಿ ನಂಬರ್ ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ. ಕೆಲವರಿಗೆ ಅವರಿಗೆ ಡಾಟಾ ಬಂದ್ಬಿಟ್ಟು KA ಕಡೆಯಿಂದ ಅಥವಾ ಯೂನಿವರ್ಸಿಟಿ ಕಡೆಯಿಂದ UCMS ಪೋರ್ಟಲ್ ಕಡೆಯಿಂದ ಫೆಚ್ ಆಗ್ತಾರಲ್ಲ ಅಂತವರಿಗೆ ಎಕ್ಸ್ಟೆಂಡ್ ಕೂಡ ಮಾಡಲೇಬೇಕಾಗುತ್ತೆ. ಬಟ್ ಯಾರು ಹಳಬರು ವಿದ್ಯಾರ್ಥಿಗಳಿದ್ದೀರಾ, ಆಲ್ರೆಡಿ ಅವ್ರ ಡಾಟಾ ಬಂದ್ಬಿಟ್ಟು ಈಸಿಯಾಗಿ ಫೆಚ್ ಆಗುತ್ತೆ. ಸೆಕೆಂಡ್ ಇಯರ್ ಥರ್ಡ್ ಇಯರ್ ಇದ್ದೀರಾ, ಅವರು ದಯವಿಟ್ಟು ಬೇಗ ಅಪ್ಲಿಕೇಶನ್ ಹಾಕಿ. ಯಾಕೆ ಅಂದರೆ ಪ್ರಾಬಬಲಿ ಕೊಡ್ಬೋದು ಟಿಲ್ ಡಿಸೆಂಬರ್ ಎಂಡ್ವರೆಗೂ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಲಾಸ್ಟ್ ಇಯರ್ ಏನು ಮಾಡಿದ್ರೆ ಅಂದರೆ ಓನ್ಲಿ ಫಾರ್ ಯಾರು ಫ್ರೆಶ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಹೊಸದಾಗಿ ಅಂಥವರಿಗೆ ಮಾತ್ರ ಕೊಟ್ಬಿಟ್ಟು ಉಳಿದವರಿಗೆ ಇದು ಲಾಸ್ಟ್ ಡೇಟ್ನ ಕ್ಲೋಸ್ ಮಾಡಿಬಿಟ್ಟಿದ್ರು. ಅಂದರೆ ಸೆಕೆಂಡ್ ಇಯರ್ ಡಿಗ್ರಿ, ಥರ್ಡ್ ಇಯರ್ ಡಿಗ್ರಿ, ಫೈನಲ್ ಇಯರ್ ಡಿಗ್ರಿ ಇರೋರು ಕ್ಲೋಸ್ ಮಾಡಿಬಿಟ್ಟಿದ್ರು. ಆ ನಿಟ್ಟಿನಲ್ಲಿ ಹೊಸದಾಗಿ ಇರೋರು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ. ನೀವು ಸುಮ್ಮನೆ ದುಡ್ಡು ಬರೋದಿಲ್ಲ ಅಂತ ಕೂತ್ಕೋಬೇಡಿ. ಆಲ್ರೆಡಿ ಪ್ರೊಸೆಸಿಂಗ್ ಕೂಡ ಮಾಡ್ತಾ ಇದ್ದಾರೆ ಅಮೌಂಟ್ನ. OBC ಡಿಪಾರ್ಟ್ಮೆಂಟ್ ಮೈನಾರಿಟಿ SC ಅವರಿಗೆ ಆಲ್ರೆಡಿ ಸಾಕಷ್ಟು ಜನಕ್ಕೆ DBT ಶೋ ಆಗ್ತಾ ಇದೆ, ಸಾಕಷ್ಟು ಜನಕ್ಕೆ ಅಮೌಂಟ್ ಬರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಲಾಸ್ಟ್ ಇಯರ್ ಆಗಿರೋ ಕಾರಣ ಈ ಇಯರ್ ಸ್ಕಾಲರ್ಶಿಪ್ ಮುಗಿತಾ ಹೋದ್ರೂ ಕೂಡ ಲಾಸ್ಟ್ ಇಯರ್ ಸ್ಕಾಲರ್ಶಿಪ್ನ ಹಾಕಿಲ್ಲ ಅಂದರೆ ಅವರಿಗೆ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಇದನ್ನ ಸ್ಕಾಲರ್ಶಿಪ್ನ ಕ್ರೆಡಿಟ್ ಮಾಡ್ತಾ ಇದ್ದಾರೆ ಆಯ್ತಾ, ಖಾತೆಗೆ ಜಮೆ ಕೂಡ ಮಾಡ್ತಾರೆ. ದಯವಿಟ್ಟು ಯಾರೆಲ್ಲ ಇದ್ದೀರಾ ಅಪ್ಲಿಕೇಶನ್ ಆದಷ್ಟು ಬೇಗ ಹಾಕಿ. ಲಾಸ್ಟ್ ಡೇಟ್ 31st ಕೂಡ ಇದೆ. ಎಕ್ಸ್ಟೆನ್ಷನ್ ಕೂಡ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ. ಇನ್ನು OBC ಡಿಪಾರ್ಟ್ಮೆಂಟೇ ವರ್ಷ ಬೇಗನೆ ಕ್ಲೋಸ್ ಮಾಡ್ತಾರೆ. ಬೇರೆ ಡಿಪಾರ್ಟ್ಮೆಂಟ್ಗಳು ಸ್ವಲ್ಪ ಸಮಯವನ್ನು ಕೊಡ್ತವೆ ಆಯ್ತಾ. ನೀವು ಇಲ್ಲಿ ನೋಡ್ಬೋದು OBC ಡಿಪಾರ್ಟ್ಮೆಂಟ್ ಅಫಿಷಿಯಲ್ ವೆಬ್ಸೈಟು ನೋಟಿಫಿಕೇಶನ್ ಕೂಡ ಇದೆ. BCWD ಹೆಲ್ಪ್ಲೈನ್ .mail ID ಕೂಡ ಇದೆ. SSB ಪೋರ್ಟಲ್ ಕೂಡ ಇದೆ. ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ನಿಮಗೆ ಏನಾದರೂ ಡೌಟ್ ಇದ್ರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇಲಾಖೆನ. OBC ಡಿಪಾರ್ಟ್ಮೆಂಟ್ ಶಿವರಾಜ್ ತಂಗಡಿ ಬರ್ತಾರೆ ಮಿನಿಸ್ಟ್ರು. ಅಲ್ಲೆಲ್ಲ ನಿಮಗೆ ಮಾಹಿತಿಗಳನ್ನು OBC ವೆಬ್ಸೈಟಲ್ಲಿ ಸಿಗುತ್ತೆ. ಅಪ್ಲಿಕೇಶನ್ ಲಿಂಕು, ನಿಮಗೆ ಸ್ಕಾಲರ್ಶಿಪ್ ಲಿಸ್ಟು ಏನೋ ಸಿಗುತ್ತೆ, ಮತ್ತು ಹಾಸ್ಟೆಲ್ಲು ಎಲ್ಲೆಡೆ ಫೀಸ್ ಕನ್ಸೆಷನ್ ಇದೆ, ವಿದ್ಯಾಸಿರಿ ಇದೆ, ಪೋಸ್ಟ್ ಮೆಟ್ರಿಕ್ ಇದೆ, ಪ್ರಿ ಮೆಟ್ರಿಕ್ ಇದೆ. ವಿದ್ಯಾಸಿರಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಂಪೂರ್ಣ ಮಾಹಿತಿಗಳು ನಿಮಗೆ ಸಿಗುತ್ತೆ. ನೋಡಿ ಯಾವ್ಯಾವ ಸ್ಕೀಮ್ ಆಬ್ಜೆಕ್ಟ್ ಏನು, ಎಷ್ಟು ಸಿಗುತ್ತೆ, ಯಾರು ಎಲಿಜಿಬಿಲಿಟಿ ಏನು ಎಲ್ಲ ತೋರಿಸುತ್ತೆ. ನಿಮಗೆ ಬೇಕಾದ್ರೆ ಸಪ್ರೇಟ್ ಆಗಿ ವಿದ್ಯಾಸಿರಿ ಸ್ಕಾಲರ್ಶಿಪ್ ಬಗ್ಗೆ, ಬೇರೆ ಸ್ಕೀಮ್ ಬಗ್ಗೆ, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿಯನ್ನು ಸಪ್ರೇಟ್ ಆಗಿ ನಿಮಗೆ ತಿಳಿಸ್ಕೊಡ್ತೀವಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.